ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನನ್ನ ಚಾನಲ್ನ ಇದೇ ಫಸ್ಟ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ನಿಮ್ಮ ಜೊತೆ ಡ್ರೈ ಫ್ರೂಟ್ ಲಡ್ಡು ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: 1 ಕಪ್ ಬಾದಾಮಿ, 1 ಕಪ್ ವಾಲ್ನಟ್ ಹಾಗೂ ಅರ್ಧ ಕಪ್ ಅಷ್ಟು ಪಿಸ್ತಾ ಜಾಸ್ತಿ ತಗೋಬೇಡಿ, 1 ಕಪ್ ಪಂಪ್ಕಿನ್ ಸೀಡ್ಸ್, 1 ಕಪ್ ವಾಟರ್ಮೆಲನ್ ಸೀಡ್ಸ್, 1 ಕಪ್ ಸನ್ಫ್ಲವರ್ ಸೀಡ್ಸ್. ಇದಕ್ಕೆ ನಾನು ಯಾವುದೇ ಜಾಗರಿ ಅಥವಾ ಶುಗರ್ನ ಬಳಸ್ತಾ ಇಲ್ಲ. ಸೊ ಸ್ವೀಟ್ನೆಸ್ಸಿಗೋಸ್ಕರ ನಾನು ಯೂಸ್ ಮಾಡ್ತಾ ಇರೋದು 15 ಡೇಟ್ಸ್, ಹಾಗೇನೆ ಹಾಫ್ ಕಪ್ ಅಷ್ಟು ರೈಸಿನ್ ಅಂದರೆ ಒಣ ದ್ರಾಕ್ಷಿ, ಹಾಫ್ ಕಪ್ ಗೋಡಂಬಿ ತಗೊಂಡಿದ್ದೀನಿ. ಪಿಸ್ತಾ ಮತ್ತೆ ಗೋಡಂಬಿನ ಆದಷ್ಟು ಕಮ್ಮಿ ಯೂಸ್ ಮಾಡಿ. ಒಂದು ಸಣ್ಣ ಕಪ್ ಅಷ್ಟು ನಾನು ಎಳ್ಳು ಮತ್ತೆ ಫ್ಲೆಕ್ಸ್ ಸೀಡ್ಸ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ 2 ಸ್ಪೂನ್ ತುಪ್ಪನ ಬಾಂಡ್ಲಿಗೆ ಹಾಕಿ ಫಸ್ಟಿಗೆ ವಾಲ್ನಟ್ಸು ಮತ್ತೆ ಪಿಸ್ತಾ ರೋಸ್ಟ್ ಮಾಡ್ಕೋಬೇಕು. ವಾಲ್ನಟ್ಸು ಮತ್ತು ಪಿಸ್ತಾ ಲೈಟಾಗಿ ರೋಸ್ಟ್ ಆದಮೇಲೆ ಗೋಡಂಬಿ ಆ್ಯಡ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಆ್ಯಡ್ ಮಾಡ್ಕೊಂಡಾಗ ಗೋಡಂಬಿ ಬೇಗ ರೋಸ್ಟ್ ಆಗುತ್ತೆ, ವಾಲ್ನಟ್ಸು ಪಿಸ್ತಾ ರೋಸ್ಟ್ ಬೇಗ ಆಗೋಲ್ಲ. ಸೊ ಈಗ ರೋಸ್ಟ್ ಆಗಿದೆ, ಇದನ್ನು ನಾನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಏನಪ್ಪ ತುಪ್ಪ ಈ ಕಲರ್ ಬಂದಿದೆ ಅಂತ ಯೋಚನೆ ಮಾಡಿಬಿಡಿ, ಅದು ವಾಲ್ನಟ್ ಕಲರು, ಏನಾಗೋದಿಲ್ಲ. ಈಗ ನಾನು ಉಳಿದಿರೋಂಥ ತುಪ್ಪಕ್ಕೆ ಬಾದಾಮಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಬಾದಾಮಿ ಹೇಗೆ ಗೊತ್ತಾಗುತ್ತೆ ರೋಸ್ಟ್ ಆಗಿರೋದು ಅಂದರೆ ಸ್ವಲ್ಪ ಸೀಲ್ ಬರುತ್ತೆ. ಸೇಮ್ ನಾವು ಪೀನಟ್ಸ್ ಹೇಗೆ ಒಡೆಯುತ್ತೆ ಅಲ್ವಾ ರೋಸ್ಟ್ ಆದಾಗ, ಆ ರೀತಿ ಆಗುತ್ತೆ. ನೀವು ನೋಡ್ಬೋದು ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ. ನೋಡಿ, ಈಗ ಬಾದಾಮ್ ರೋಸ್ಟ್ ಆಗಿದೆ. ಈಗ ನಾನು ಬಾದಾಮ್ನ ಆಗಲೇ ಟ್ರಾನ್ಸ್ಫರ್ ಮಾಡ್ಕೊಂಡಿರೋ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಕಡೆ ದೊಡ್ಡ ಬಾಣಲಿ ಆ ಥರ ಏನಾದ್ರು ಇದ್ರೆ ಎಲ್ಲ ಡ್ರೈ ಫ್ರೂಟ್ಸ್ನ ಸೇರಿ ಅಟ್ ಎ ಟೈಮ್ ರೋಸ್ಟ್ ಮಾಡ್ಕೊಳ್ಳಿ. ನಾನೀಗ ಖರ್ಜೂರ ಮತ್ತು ಒಣ ದ್ರಾಕ್ಷಿನ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಬಟ್ ಖರ್ಜೂರ ಮತ್ತು ಒಣ ದ್ರಾಕ್ಷಿನ ಸಪ್ರೇಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಆಗಿರೋಂಥ ಖರ್ಜೂರ ಮತ್ತು ಒಣ ದ್ರಾಕ್ಷಿನ ನಾನು ಸಪ್ರೇಟ್ ಪ್ಲೇಟಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಈಗ ಅದೇ ಬಾಣಲಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಸನ್ಫ್ಲವರ್ ಸೀಡ್ಸ್ನ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಈಗ ರೋಸ್ಟ್ ಆಗಿರೋಂಥ ಸನ್ಫ್ಲವರ್ ಸೀಡ್ಸ್ನ ಆಗಲೇ ಬಾದಾಮ್, ಗೋಡಂಬಿ, ಪಿಸ್ತಾ ಮತ್ತು ವ್ಯಾಲಟ್ಸ್ನ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿರೋಂಥ ಪ್ಲೇಟಲ್ಲಿ ಇದು ಕೂಡ ಸರ್ವ್ ಮಾಡ್ಕೋಬೇಕು. ಈಗ ನಾನು ಅರ್ಧ ಟೀ ಸ್ಪೂನ್ ತುಪ್ಪ ಹಾಕಿ ಪಂಪ್ಕಿನ್ ಸೀಡ್ಸ್ ಹಾಗೆ ವಾಟರ್ಮೆಲನ್ ಸೀಡ್ಸ್ನ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ರೋಸ್ಟ್ ಆಗಿರುವಂಥ ಪಂಪ್ಕಿನ್ ಮತ್ತು ವಾಟರ್ಮೆಲನ್ ಸೀಡ್ಸ್ನ ಸಪ್ರೇಟ್ ಪ್ಲೇಟಲ್ಲಿ ಎತ್ತಿಟ್ಕೋಬೇಕು. ಈಗ ನಾನು ಎಳ್ಳು ಮತ್ತು ಫ್ಲೆಕ್ಸ್ ಸೀಡ್ಸ್ನ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ, ತುಪ್ಪ ಹಾಕ್ಬಿಡಿ. ಆಮೇಲೆ ಸ್ವಲ್ಪ ರೋಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ಫ್ಲೆಕ್ಸ್ ಸೀಡ್ಸು ಸಿಡಿಯುತ್ತೆ. ಸೊ ಲಿಡ್ ಕ್ಲೋಸ್ ಮಾಡ್ಕೊಂಡ್ರೆ ಬೆಟರ್. ಎಳ್ಳು ಮತ್ತು ಫ್ಲೆಕ್ಸ್ ಸೀಡ್ಸು ರೋಸ್ಟ್ ಆಗಿದೆ. ಇದನ್ನು ನಾವು ಪಂಪ್ಕಿನ್ ಮತ್ತು ವಾಟರ್ಮೆಲನ್ ಸೀಡ್ನ ರೋಸ್ಟ್ ಮಾಡ್ಕೊಂಡು ನಾವು ಸರ್ವ್ ಮಾಡ್ಕೊಂಡಿರೋಂಥ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ ಹಾಗೆ ಸನ್ಫ್ಲವರ್ ಸೀಡ್ಸ್ನ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಫುಲ್ ನುಣ್ಣಗೆ ಗ್ರೈಂಡ್ ಮಾಡ್ಕೋಬಾರ್ದು, ಸ್ವಲ್ಪ ತರಿಯಾಗಿ ಇರಬೇಕು. ಈಗ ಇದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋಬೇಕು. ನಂತರ ಒಣ ದ್ರಾಕ್ಷಿ ಮತ್ತು ಖರ್ಜೂರನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿರೋದು ಪೇಸ್ಟ್ ರೀತಿ ಆಗಬೇಕು. ಯಾಕೆ ಅಂದರೆ ಇದಕ್ಕೆ ನಾವು ಯಾವುದೇ ಥರಂತಹ ಬೆಲ್ಲ ಅಥವಾ ಸಕ್ಕರೆ ಪಾಕ ಆ್ಯಡ್ ಮಾಡ್ತಾ ಇಲ್ಲ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆ್ಯಡ್ ಮಾಡ್ಕೊಳ್ಳಿ. ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎಳ್ಳು, ವಾಟರ್ಮೆಲನ್, ಪಂಪ್ಕಿನ್, ಫ್ಲೆಕ್ಸ್ ಸೀಡ್ಸ್ನ ನಾನು ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಜೊತೆ ಗ್ರೈಂಡ್ ಕೂಡ ಮಾಡ್ಕೋಬೋದು. ಈಗ ಒಣ ದ್ರಾಕ್ಷಿ ಮತ್ತು ಖರ್ಜೂರ ಪೇಸ್ಟ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಿದ್ರೆ ನಿಮಗೆ ಸ್ವೀಟ್ನೆಸ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ಆ್ಯಡ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲೇ ಇರೋದು. ಒಣ ದ್ರಾಕ್ಷಿ ಮತ್ತು ಖರ್ಜೂರ ಪೇಸ್ಟ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗ ಈಸಿಯಾಗಿ ಉಂಡೆ ಕಟ್ಬೋದು. ಇದನ್ನು ಅಂಟಿನ ಉಂಡೆ ಅಂತಲೂ ಕರೀತಾರೆ, ಬಾಣಂತಿಯರಿಗೆ ಕೊಡ್ತಾರೆ. ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಯಾವುದೇ ಥರ ಸಕ್ಕರೆ ಅಥವಾ ಬೆಲ್ಲನ ಬಳಸದೆ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ. ಹಾಗೇ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಳ್ಳೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.